Hey everyone, welcome back to my YouTube channel Easy Engineering 64. ಇವತ್ತು ನಾವು ನೋಡೋದೇನಿಲ್ಲ ಜಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸು ಆಯ್ತಾ. ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ ಸ್ಯಾಟಲೈಟ್ ಆ್ಯಂಡ್ ಆಪ್ಟಿಕಲ್ ಕಮ್ಯುನಿಕೇಶನ್ ಆಯ್ತಾ. ಚಾನಲ್ ನೇಮ್ ಟಾಪಿಕ್ ಇವತ್ತು ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಮಾತಾಡೋಣ. ಸಬ್ಜೆಕ್ಟ್ ನೇಮ್ ಇದು, ಸಬ್ಜೆಕ್ಟ್ ಕೋಡ್ ಅಂತ ಹೇಳ್ತೀನಿ. ನಾನು ಕ್ವಶನ್ ಲಾಸ್ಟಲ್ಲಿ ಯು ಅಂತ ಬರ್ತಿದ್ದೀನಿ. ಯು ಅಂದರೆ ಅರ್ಥ ಏನು ಅಂದರೆ ಏನೂ ಇಲ್ಲ. ಆ ಕ್ವಶನ್ ಆ ಟಾಪಿಕ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಡಯಾಗ್ರಾಮ್ ಇದೆ ಡಯಾಗ್ರಾಮ್ ಮತ್ತು ವರ್ಕಿಂಗ್ ಇಲ್ಲಾಂದರೆ ಪ್ರಾಪರ್ಟೀಸ್ ಏನಿದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಬಟ್ ಡೀಪಾಗಿ ಹೋಗ್ಬೇಡಿ, ಸುಮ್ಮನೆ ಮೇಲೆ ಓದ್ಕೊಂಡಿರಿ ಆಯಿತಾ. ಓಕೆ, ಮತ್ತು ನಾಟ್ ಮೋರ್ ಇಂಪಾರ್ಟೆಂಟ್ ಔಟ್ ಆಫ್ ಔಟ್ ತೊಗೊಂಡವರು ಈ ಥರ ಹಾಕಿರ್ತೀನಲ್ಲ ಎಲ್ಲ ಕ್ವಶನ್ ಓದ್ಬಿಡಿ ಆಯಿತಾ. ನಾನು ಎಲ್ಲ ಅಂತ ಹಾಕಿರೋದ್ಕೊಂಡು ಓದ್ಬಿಡಿ. ಔಟ್ ಆಫ್ ಔಟ್ 80+ ಬೇಕು ಅಂದ್ಕೊಂಡವರೆಲ್ಲ ಆಯಿತಾ. ಪಾಸ್ ಹೋಗ್ಬೇಕು ಅಂದ್ಕೊಂಡವ್ರು ಇದೆಲ್ಲ ಓದೋಕೆ ಹೋಗ್ಬೇಡಿ. ಓಕೆ, ಈ ವಿಡಿಯೋಗೆ ಹೋಗಿ ನಮ್ಮ ಮುಂಚೆ ಲಾಸ್ಟ್ ಪೇಪರಲ್ಲಿ ಎಷ್ಟು ಬಂದಿತ್ತು 60 ಮಾರ್ಕ್ಸ್ ನಾನು ಕೊಟ್ಟಿದ್ದು PDF ಅಲ್ಲೇ ಬಂದಿತ್ತು. ಓಕೆನಾ, ಈ ಫಸ್ಟ್ 2 ಕ್ವಶನ್ಸು ಬಂದಿತ್ತು. ಎಷ್ಟೋ ಸರಿ ವಿಡಿಯೋ ಮಾಡ್ತೀನಿ ನನಗೆ ಗೊತ್ತಿಲ್ಲ ಆಯಿತಾ. ಈ ವೇಡ್ ಕ್ವಶನ್ ಬಂದಿತ್ತು ಆಯಿತಾ. ಇಲ್ಲೇ ಒಂದೇ ಕ್ವಶನ್ ಇದು. ಬಟ್ ಇದು ಏನಿಲ್ಲ, PSK ಯೂಸಿಂಗ್ ಡಿಟೆಕ್ಷನ್ ಮತ್ತು ಜನ್ರೇಷನ್ ಎರಡೂ ಕೊಟ್ಟಿದೆ. ಇಲ್ಲಿ ಡಿಟೆಕ್ಷನ್ ಮಾತ್ರ ಬಂದಿದೆ, ಕೋಆರ್ಡಿನೇಟ್ ಮತ್ತು ಅದಾಯ್ತಾ. ಇದ್ರಲ್ಲಿ 30 ಮಾರ್ಕ್ಸ್ ಆಯಿತಾ. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಇಲ್ಲೊಂದು ಕ್ವಶನ್ ಬಂದಿತ್ತು. ಇದು ನಾನು ನ್ಯೂಮರ್ಕಲ್ ಮೇಲೆ ಬೇಸ್ ಕೊಟ್ಟಿದ್ದೆ. ಬಟ್ ಇದು ಕ್ವಶನ್ ಬಂದಿತ್ತು ಇಲ್ಲೇ 60 ಮಾರ್ಕ್ಸ್ ಇಲ್ಲೇ ಬಂದ್ಬಿಟ್ಟಿದೆ. 60 ಮಾರ್ಕ್ಸ್ ಇದರಲ್ಲಿ ಇನ್ನೊಂದು ಟಿಕ್ ಹಾಕಿಲ್ಲ. ಬಟ್ ಯಾವುದೋ ಒಂದು ಕ್ವಶನ್ ಇದೆ. ಇದೆ, ಈ ಕ್ವಶನ್ ಬಂದಿತ್ತು. ಈ ಇಷ್ಟು ಕ್ವಶನ್ ಇದೊಂದು ಬಂದಿತ್ತು, ಬಟ್ ಅವರೆಲ್ಲ ಬಂದಿತ್ತು. ಬಟ್ ಇಟ್ಸ್ ಓಕೆ. ಆಗ 60 ಮಾರ್ಕ್ಸ್ ಬಂದಿತ್ತು. ಮತ್ತು ನ್ಯೂಮರಿಕಲ್ಸ್ 30 ಮಾರ್ಕ್ಸ್ ಬಂದಿದೆ. ನ್ಯೂಮರಿಕಲ್ಸ್ ನಾನು ಅಪ್ಲೋಡ್ ಮಾಡಿದ್ದು ನಾನೇನು ಚೆಕ್ ಮಾಡಿಲ್ಲ. ಬಟ್ ಓಕೆ, ಪರವಾಗಿಲ್ಲ. ನನಗೆ ಗೊತ್ತು ಈ PDF ನೀವು ಬಿಲೀವ್ ಮಾಡ್ತೀರಾ ಅಂತ, ಅದಕ್ಕೆ ನೋಡ್ತಿದ್ದೀರಾ. ಓಕೆ, ಸ್ಯಾಟಲೈಟ್ ಆ್ಯಂಡ್ ಆಪ್ಟಿಕಲ್ ಕಮ್ಯುನಿಕೇಶನ್ ಸಬ್ಜೆಕ್ಟ್ ಕೋಡ್ ಇದು. ಯಾರು ಪಾಸ್ ಆಗಬೇಕು ಅಂದ್ಕೊಂಡಿದ್ದವ್ರಿಗೆ ಹೇಳ್ತೀನಿ. ಬೇಸಿಕಲಿ ಏನಾಗುತ್ತೆ, ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಚಾನಲ್ ನೇಮ್ ಅದು. ಓಕೆ, ಮಾಡ್ಯೂಲ್ 1 ಹೋಗೋಣ. ಪಾಸ್ ಆಗಬೇಕು ಅಂದ್ಕೊಂಡಿರೋರಿಗೆ ಜಸ್ಟ್ ಸಿಂಪಲಾಗಿ ಹೇಳ್ತೀನಿ ನೋಡಿ ಯಾವ ಮಾಡ್ಯೂಲ್ ಓದಬೇಕು ಅಂತ. ಮಾಡ್ಯೂಲ್ 1, 2, 3, 5 ಹೋದ್ರೆ ಸಾಕು. ಮಾಡ್ಯೂಲ್ 4 ಮಟ್ಟಕ್ಕೆ ಹೋಗ್ಬಿಡಿ. ಮಾಡ್ಯೂಲ್ 4 ಅದರಲ್ಲಿ ಟಾಪಿಕ್ ಜಾಸ್ತಿ ಇದೆ, ಅವ್ರಿಗೆ ಗೊತ್ತಾಗಲ್ಲ ಯಾವ್ದು ಎತ್ಕೊಡ್ಬೇಕು ಪ್ರತಿ ವರ್ಷ ಅಂತ ಆಯಿತಾ. ಮಾಡ್ಯೂಲ್ 4 ಓದಕ್ಕೆ ಹೋಗ್ಬಿಡಿ ಜಾಸ್ತಿ ಫುಲ್ಲಾಗಿ. ಬಟ್ ಒಂದು ಕ್ವಶನ್ ಮೊನ್ನೆ ಹಂಗೆ ವಾಟ್ಸಪ್ಪಲ್ಲಿ ಜಾಯ್ನ್ ಆಗಿರಿ. ಯಾಕಂದರೆ ಲಾಸ್ಟಲ್ಲಿ ಒಂದು ಕ್ವಶನ್ ಕೊಡ್ತಾ ಇರ್ತೀನಿ. ಎಕ್ಸಾಮಿನ ಮುಂಚೆ ಒಂದು ಕ್ವಶನ್ ಕೊಟ್ಟಿದೆ TOC ಅಂತೂ 93 ಏನೋ ಬಂದಿತ್ತು. ಬರೀ ಅದೇ PDF ಇಂದ ಲಾಸ್ಟ್ ಹಾಕಿದ ಕ್ವಶನ್ ಅದೇ ಬಂದಿತ್ತು 8 ಮಾರ್ಕ್ಸ್ಗೆ, 12 ಮಾರ್ಕ್ಸ್ಗೆ. ಸೊ ಏನು ಮಾಡ್ತೀನಿ ಅಂದರೆ ಎಲ್ಲರೂ ಸ್ಟೇ ಟ್ಯೂನ್ಡ್ ಅಷ್ಟೇ ಆಯಿತಾ. ಎಕ್ಸ್ಪ್ಲೈನ್ ಒಂದು ನಿಮಿಷ. ಮಾಡ್ಯೂಲ್ 5 ಹೋಗ್ಬಿಡೋಣ ಡೈರೆಕ್ಟಾಗಿ ನಾವು. ಓಕೆನಾ. ಮಾಡ್ಯೂಲ್ 5 ಎಕ್ಸ್ಪ್ಲೇನ್ ದ LED ಸ್ಟ್ರಕ್ಚರ್ ಆ್ಯಂಡ್ ಡೀಟೇಲ್ ವಿತ್ ದ ಕ್ರಾಸ್ ಸೆಕ್ಷನ್ ಆಫ್ ಡ್ರಾಯಿಂಗ್. ಈ ಡ್ರಾಯಿಂಗ್ ಇದೊಂದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ ಆಯಿತಾ. ಇದು ಒಂದು ಓದ್ಕೊಂಡಿರಿ ಆಯಿತಾ. LED ಅಂತ ಏನು ಅಂತ ನೀವು ಆಲ್ರೆಡಿ ಓದಿದ್ದೀರಾ, ಸೆಕೆಂಡ್ ಸೆಮ್ಮಲ್ಲೇ ಓದಿದ್ದೀರಾ ಆಲ್ರೆಡಿ. ಓಕೆ, ಮತ್ತು ಎಕ್ಸ್ಪ್ಲೈನ್ ದ ಪ್ರಿನ್ಸಿಪಲ್ಸ್ ಆಫ್ ಆಪರೇಷನ್ LEDs ಅಷ್ಟೇ. ಇದು ಮೈನ್ ಇಂಪಾರ್ಟೆಂಟು. ಸಿಸ್ಟಮೆಟಿಕ್ ಡಬಲ್ ಹೆರೆ ಸ್ಟ್ರಕ್ಚರ್ ಆ್ಯಂಡ್ ಡಿವೈಸ್ ಎಕ್ಸ್ಪ್ಲೈನ್ ದ ಸರ್ಫೇಸ್ ಎಮಿಟಿಂಗ್ LED. ಇವೆಲ್ಲ ಕ್ವಶನ್ ನೀವು ಸೆಕೆಂಡ್ ಸೆಮ್ಮಲ್ಲೇ ಓದ್ಬಿಟ್ಬಿಟ್ಟಿದ್ದೀರಾ. ಆದರೂ ಇವ್ರು ಎಂತ ಕೇಳಿದ್ದಾರೆ ಗೊತ್ತಿಲ್ಲ. ಈ 3 ಕ್ವಶನ್ ಒಂದು ಕ್ವಶನ್ ಪಕ್ಕ ಬಂದೇ ಬರುತ್ತೆ. ಪಾಸ್ ಆಗಬೇಕು ಅಂದ್ಕೊಂಡ್ರೆ 2 ಕ್ವಶನ್ ಓದಿ ಸಾಕು, ಅದೇ ಮೋರ್ ದೆನ್ ಎನಫ್ ಇದು. ಮತ್ತು ಐಸೋಲೇಟರ್ಸ್ ಆ್ಯಂಡ್ ಸರ್ಕ್ಯುಲೇಟರ್ಸ್, ಇದು ಮೋರ್ ಇಂಪಾರ್ಟೆಂಟ್ ಕ್ವಶನ್ ಆಯಿತಾ. ಎಕ್ಸ್ಪ್ಲೈನ್ ದ ಲೇಸರ್ ಡಯೋಡು ಥ್ರೆಶೋಲ್ಡು. ಇದನ್ನು ನೀವು ಥರ್ಡ್ ಸೆಮ್ಮಲ್ಲಿ ಓದಿದ್ದೀರಾ. ಲೇಸರ್ ಡಯೋಡ್ ಫಿಸಿಕ್ಸಲ್ಲಿ ಓದಿದ್ದೀರಾ ಸೆಕೆಂಡ್ ಸೆಮ್ಮಲ್ಲೇ. ಇದು ಎಲ್ಲ ಓದಿರೋದೇ ಇದೆ ಆಲ್ರೆಡಿ. ಏನು ಇಂಪಾರ್ಟೆಂಟ್ ಏನು ಅಷ್ಟೊಂದೇನೆಲ್ಲ ಆಲ್ರೆಡಿ ಓದ್ಬಿಟ್ಟಿದ್ದೀರಾ. ಒಂದು ದಿವಸ ಹಿಂದೆ ಹೋದ್ರೂ ಸಾಕಿದೆಲ್ಲ ಆಲ್ರೆಡಿ ಓದಿರೋದೇ ನೀವು ಎಕ್ಸಾಮಲ್ಲಿ. ಇದೆಲ್ಲ ಇದೆ, ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಮತ್ತು ಡಿಸ್ಕಸ್ ದ ಕ್ಯಾಶ್ ಆಪ್ಟಿಕಲ್ ಡಿಟೆಕ್ಟರ್ಸ್ ಆಯಿತಾ. ಇದು ಅಷ್ಟೇ ಮೋರ್ ಇಂಪಾರ್ಟೆಂಟ್ ಕ್ವಶನು. ಇದೆಲ್ಲ ಓದಿದ್ದೀರಾ, ಫಿಸಿಕ್ಸ್ ಲ್ಯಾಬಲ್ಲೇ ಇದೆ ಇವೆಲ್ಲ. ಓಕೆ, ಇದು ಓದಕ್ಕೆ ಹೋಗ್ಬೇಡಿ. ಬಟ್ ಇದೆಲ್ಲ ಪಾರ್ಟ್ B ಅಲ್ಲಿ ಬರುತ್ತೆ. ಇನ್ನೆಲ್ಲ ನ್ಯೂಮರ್ಕಲ್ ಮಾತ್ರ ಓದಿ ಆಯಿತಾ. ನ್ಯೂಮರ್ಕಲ್ ಬರ್ಬೋದು ಒಂದು ಕ್ವಶನು, ಆ ನ್ಯೂಮರ್ಕಲ್ ಅಪ್ಲೋಡ್ ಮಾಡ್ತೀನಿ ಇನ್ನೊಂದು ವಿಡಿಯೋ. ಮತ್ತೆ ಇದು ಲೇಸರ್ ಡಯೋಡ್ ಅದೆಲ್ಲ ಓದಿದ್ದೀರಾ. ಇದೆಲ್ಲ ಡಯಾಗ್ರಾಮ್ ನೋಡ್ಕೊಳ್ಳಿ. ಮತ್ತು ಇದ್ರ ಬಗ್ಗೆ ಸ್ವಲ್ಪ ಓದ್ಕೊಳ್ಳಿ ಅಷ್ಟೇ ಈ ಕ್ವಶನ್ ಮೇಲೆ ಆಯಿತಾ. ಅದೇನು ಎಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಓದಿರಿ. ಯಾಕೆ ಪಾರ್ಟ್ B ಅಲ್ಲಿ ನ್ಯೂಮರ್ಕಲ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಪಾರ್ಟಲ್ಲಿ ನಿಮ್ಗೆ ಔಟ್ ಆಫ್ ಔಟ್ ಸಿಕ್ಬಿಡುತ್ತಲ್ಲ. ಯಾಕಂದರೆ ಈ 2 ಕ್ವಶನು ಮತ್ತು ಇದೊಂದು ಅಷ್ಟೇ. WDMLನೇ ಕೇಳ್ತಾರೆ, ಪ್ರಿನ್ಸಿಪಲ್ ಕೇಳ್ತಾರೆ, ಇಲ್ಲ ಫ್ಯೂಚರ್ಸ್ ಕೇಳ್ತಾರೆ, ಇಲ್ಲ ಟೈಪ್ಸ್ ಕೇಳ್ತಾರೆ ಅಷ್ಟೇ. ನಿಮಗೆ ಔಟ್ ಆಫ್ ಔಟ್ ಬೇಕು ನ್ಯೂಮರ್ಕಲ್ ಮಾಡೋಕ್ಕಾಗಲ್ಲ ಅಂದರೆ ಈ 1, 2, 3 ಕ್ವಶನ್ ಓದ್ಬಿಡಿ, ಇದೇ ಸಾಕಾಗುತ್ತೆ, ಇನ್ನೇನು ಬೇಕಾಗಿಲ್ಲ.
ಓಕೆ, ಮಾಡ್ಯೂಲ್ 4 ಹೋಗೋಣ. ಪಾಸ್ ಆಗಬೇಕು ಅನ್ಕೊಂಡ್ರೆ ಜಸ್ಟ್ ಏನಿಲ್ಲ, LED ಇವೆಲ್ಲ ಓದ್ಬಿಡಿ. ಮೂರಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ. ಮತ್ತೆ ಈ ಎಲ್ಲ ಕ್ವಶನ್ ಬಿಡ್ದಿರ ಓದಿ, ಎಲ್ಲಂತ ಹಾಕಿರೋದು ಓದಕ್ಕೆ ಹೋಗ್ಬಿಡಿ. ಮತ್ತೆ ಯು ಅಂತ ಇರೋದನ್ನ ಅರ್ಥ ಮಾಡ್ಕೊಂಡು ಓದಿ ಅಷ್ಟೇ, ಆಯ್ತಾ? ಸುಮ್ಮನೆ ಮೇಲೆ ಮೇಲೆ ಓದ್ಕೊಂಡು ಹೋಗಿ. ಮತ್ತೆ ಇವಾಗ ಮಾಡ್ಯೂಲ್ 4 ಹೋಗೋಣ. ನಾನು ನೀಟಾಗೇ ಬರ್ದಿದ್ದೀನಿ, ಬಟ್ ಈ ತರ ಕಾಣಿಸ್ತಿದೆ, ಏನ್ ಮಾಡೋಕ್ಕಾಗಲ್ಲ. ಮಾಡ್ಯೂಲ್ 4 ಹೋಗೋಣ. ಎಕ್ಸ್ಪ್ರೆಷನ್ ಆಫ್ ನ್ಯೂಮರಿಕಲ್ ಅಪರ್ಚರ್ ಅಂಡ್ ಮ್ಯಾಕ್ಸಿಮಮ್ ದ ಎಕ್ಸೆಪ್ಟೆನ್ಸ್ ಆಂಗಲ್. ಇದು ಅಷ್ಟೇ, ಫಿಸಿಕ್ಸ್ ಅಲ್ಲಿ ಓದ್ಬಿಟ್ಟಿದ್ದೀರಾ. ಇದೇನಿಲ್ಲ, ಮೋರ್ ಇಂಪಾರ್ಟೆಂಟ್ ಏನಿಲ್ಲ, ಒಂದ್ಸರಿ ನೀವು ಓದಿದ್ರೆ ಬಂದ್ಬಿಡುತ್ತೆ. ಸೆಕೆಂಡ್ ಸೆಮ್ ಅಲ್ಲಿ ಓದ್ಬಿಟ್ಟಿದ್ದೀರಾ, ಇದು ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ಆಫ್ಟರ್ ದಟ್ ಆಪರೇಷನ್ ಡಿಫರೆನ್ಸ್ ಬಿಟ್ವೀನ್ ದ ಸಿಂಗಲ್ ಮೋಡ್ ಅಂಡ್ ಮಲ್ಟಿಪಲ್ ಮೋಡ್, ಇದು ಮೋರ್ ಇಂಪಾರ್ಟೆಂಟ್. ಸರ್ಕ್ಯುಲರ್ ವೇವ್ ಗೈಡ್ಸ್, ಇದು ಅಷ್ಟೇ. ಈ 3 ಕ್ವಶನ್ ಅಲ್ಲಿ ಒಂದು ಕ್ವಶನ್ ಬಂದೇ ಇರುತ್ತೆ, ಬಟ್ ಇದು ಒಂದು. ಈ 4 ಕ್ವಶನ್ಸ್ ಅಲ್ಲಿ ಒಂದು ಕ್ವಶನ್ ಪಾರ್ಟ್ ಎದಲ್ಲಿ ಬಂದೇ ಬರುತ್ತೆ. ಬಟ್ ಏನಂತ ಕೇಳ್ತೀನಿ ಅಂದ್ರೆ, ಈ 4 ಕ್ವಶನ್ ಅಂದ್ಬಿಟ್ಟು ಬಿ ಪಾರ್ಟ್ ಎಂತಕ್ಕೆ ತಕೊಂಡೆ ಅಂದ್ರೆ, ನಿಮಗೆ ನೋಡಿ, ಈ ಡಿಸ್ಕ್ರೈಬ್ ದ ಸಿಂಗಲ್ ಮೋಡ್ ಮತ್ತೆ ಇಲ್ಲಿ ಕಾಂಟ್ರಿಬ್ಯೂಟ್, ಸಾರಿ, ಎಕ್ಸ್ಪ್ರೆಷನ್ ಆಫ್ ಪಲ್ಸ್ ಸ್ಪ್ರೆಡ್ ಅಂತ ಬರುತ್ತೆ. ಈ ಕ್ವಶನ್ ಬಂದ್ಬಿಡ್ಬೋದು. ಸೊ ಅದಕ್ಕೆ ಹೇಳ್ತೀನಿ, ಎಲ್ಲ ಕ್ವಶನ್ ಓದಿ, ನಂಗೆ ಕೊಟ್ಟಿರೋದಾಯ್ತಾ. ಹೋಗೋಣ. ಇದ್ರ ಮೂರ್ ಕ್ವಶನ್ ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದಾದ್ಮೇಲೆ ಈ ಕ್ವಶನ್ಸ್ ಆಫ್ ಬಿ ಪಾರ್ಟ್ ನೋಡೋಣ. ಈಕ್ವೇಷನ್ ಆಫ್ ನೀಟ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ದ ಮೈಕ್ರೋ ಬೆಂಡಿಂಗ್ ಮತ್ತೆ ಮೈಕ್ರೋ ಬೆಂಡಿಂಗ್ ಲೂಸಸ್ ಇನ್ ಆಪ್ಟಿಕಲ್ ಫೈಬರ್, ಆಯ್ತಾ? ಮ್ಯಾಕ್ರೋ ಮತ್ತೆ ಮೈಕ್ರೋ, ಇದು ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ, ಅರ್ಥ ಮಾಡ್ಕೊಳ್ಳಿ. ಮೈನಾಗೆ ಡೆಫಿನೇಷನ್ ಎಲ್ಲ ಓದ್ಕೊಂಡಿರಿ. ಮತ್ತೆ ಇದು ಅಷ್ಟೇ, ಕಾಂಟ್ರಿಬ್ಯೂಟ್ ದ ಮಾಡೆಲ್ ಆಫ್ ಡಿಸ್ಪರ್ಷನ್ ಮತ್ತೆ ಮಲ್ಟಿಪಲ್ ಮೋಡ್ ಫೈಬರ್ಸ್, ಇದು ಅಷ್ಟೇ ಮೋರ್ ಇಂಪಾರ್ಟೆಂಟ್. ಇದು ಅಷ್ಟೇ, ಇದೇನು ಓದಕ್ಕೆ ಹೋಗ್ಬಿಡಿ, ಅಷ್ಟೊಂದು ಏನು ಇಂಪಾರ್ಟೆಂಟ್ ಇಲ್ಲ ಈ ಕ್ವಶನ್ ಪರ್ಸ್ಪೆಕ್ಟಿವ್. ಬಟ್ ಆದ್ರೂ ಒಂದ್ಸರಿ ಓದ್ಕೊಂಡಿರಿ, ಟೈಮ್ ಇದೆ. ಮತ್ತೆ ಇದು ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಈ ಡೆಫಿನೇಷನ್ ಬಗ್ಗೆ ಇದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ಓದ್ಕೊಂಡಿರಿ, ಆಯ್ತಾ? ನ್ಯೂಮರಿಕಲ್ಸ್ ಬಂದೇ ಬರುತ್ತೆ ಇದರಲ್ಲಿ ಅಷ್ಟೇ. ಈ ಮಾಡ್ಯೂಲ್ ಅಲ್ಲಿ ಸಿ ಪಾರ್ಟ್ ಓದ್ಕೊಳ್ಳಿ. ಸಿ ಪಾರ್ಟ್ ಒಂದೇ ಸರಿ ಏನೋ ಕೇಳಿದ್ದಾರೆ ಅಷ್ಟೇ, ಬಟ್ ನ್ಯೂಮರಿಕಲ್ ನಾನು ಅಪ್ಲೋಡ್ ಮಾಡುವಾಗ ಎಲ್ಲ ಕರೆಕ್ಟಾಗಿ ಹೇಳ್ತೀನಿ. ಎ ಮತ್ತೆ ಬಿ ಪಾರ್ಟ್ನ ಬಿಡಕ್ಕೆ ಹೋಗ್ಬಿಡಿ, ಆಯ್ತಾ? ಸಿ ಪಾರ್ಟಲ್ ಇದು ಅಷ್ಟೇ. ಸಿ ಪಾರ್ಟಲ್ ಇದೆಲ್ಲ ಅಬ್ಸರ್ಪ್ಷನ್, ಸ್ಕ್ಯಾಟ್ರಿಂಗ್ ಲೋಸು, ಅಟಿನೇಷನ್, ಇವೆಲ್ಲ IoT ದಲ್ಲಿ ಓದ್ಬಿಟ್ಟಿದ್ದೀರಾ ಆಲ್ರೆಡಿ. ಇಲ್ಲೇನು ಸುಮ್ಮನೆ ನೋಡ್ಕೋಬೇಕು ಅಷ್ಟೇ ಇದ್ರ ಬಗ್ಗೆ, ಯಾಕಂದ್ರೆ ಫಸ್ಟ್ ಸೆಮ್ IoT ಎಲ್ಲ ಓದ್ಬಿಟ್ಟಿದ್ದೀರಾ. ಆಫ್ಟರ್ ದಟ್ ಮಾಡ್ಯೂಲ್ 3. ಮಾಡ್ಯೂಲ್ 3 ಸ್ಯಾಟಲೈಟ್ ಕಮ್ಯುನಿಕೇಶನ್ SC ಅಂದ್ರೆ ವಿತ್ ನೀಟ್ ಬ್ಲಾಕ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ದ ಟ್ರಾನ್ಸ್ಪರೆಂಟ್ ಆಫ್, ಇದು ಅಷ್ಟೇ. ಪೈಪ್ ಯೂಸ್ ಸ್ಯಾಟಲೈಟ್ ಕಮ್ಯುನಿಕೇಶನ್, ಇದು ಮೋರ್ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಮತ್ತೆ ಟ್ರಾನ್ಸ್ಪೋಂಟರ್ ಮತ್ತೆ ಟೈಪ್ಸ್ ಆಫ್ ಟ್ರಾನ್ಸ್ಪೋಂಟರ್, ಮತ್ತೆ ಇದೇನು ಇಂಪಾರ್ಟೆಂಟ್ ಏನಲ್ಲ, ಅಡ್ವಾಂಟೇಜಸ್ ಕೇಳಲ್ಲ. ಒಂದ್ಸರಿ ಕೇಳಿದ್ರು, ಬಟ್ ಸುಮ್ಮನೆ ನೋಡ್ಕೊಂಡಿರಿ. ನಿಮಗೆ ಸ್ಯಾಟಲೈಟ್ ಅಂದ್ರೆ ಏನು ಅಂತ ಅರ್ಥ ಆದ್ರೆ ನೀವೇ ಓನಾಗಿ ಬರೀಬೋದು. ಟೆರಿಸ್ಟ್ರಿಯಲ್ ನೆಟ್ವರ್ಕ್ಸ್ ಅಂದ್ರೆ ಏನು ಅಂತೆಲ್ಲ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಎಕ್ಸ್ಪ್ಲೈನ್ ದ ನೀಟ್ ಡಯಾಗ್ರಾಮ್ ಆಫ್ ಸ್ಯಾಟಲೈಟ್ ಪಾಯಿಂಟ್ ಟು ಪಾಯಿಂಟ್ ಟೆಲಿಫೋನಿಕ್ ನೆಟ್ವರ್ಕ್ಸ್, ಆಯ್ತಾ? SC ಅಂದ್ರೆ ಸ್ಯಾಟಲೈಟ್ ಕಮ್ಯುನಿಕೇಶನ್, ಮೋರ್ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಈ 3 ಕ್ವಶನ್ ಒಂದು ಕ್ವಶನ್ ಬಂದೇ ಬರುತ್ತೆ ಎಕ್ಸಾಮ್ಗೆ. ಮತ್ತೆ ಎಕ್ಸ್ಪ್ಲೈನ್ ದ ನೀಟ್ ಡಯಾಗ್ರಾಮ್ ಆಫ್ ಸ್ಯಾಟಲೈಟ್ ಪಾಯಿಂಟ್ ಟು ಪಾಯಿಂಟ್ ಕಮ್ಯುನಿಕೇಶನ್, ಮತ್ತೆ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜಸ್, ಮತ್ತೆ ಟಿಪಿಕಲ್ ಸ್ಯಾಟಲೈಟ್ TV ನೆಟ್ವರ್ಕ್ಸ್. ಇದೇನು ಜಾಸ್ತಿ ಓದಕ್ಕೆ ಹೋಗ್ಬಿಡಿ, ನಾಟ್ ಇಂಪಾರ್ಟೆಂಟ್, ಬಟ್ ಆಲ್ಸೋ ಮಾರ್ಕ್ ಮಾಡಿದ್ದೀನಿ. ಮತ್ತೆ ಈ ಕಮ್ಯುನಿಕೇಶನ್ ಇದೇಂತ ಕೊಟ್ಟಿದ್ದೀನಿ ಅಂದ್ರೆ, ಈ ಸಬ್ಜೆಕ್ಟ್ ಇರಲ್ಲ, ಈ ಟಾಪಿಕ್ ಇಲ್ಲ ಅಂದ್ರೆ ಅದಕ್ಕೋಸ್ಕರ ಕೊಟ್ಟಿದ್ದೀನಿ. ಇಂಜಿನಿಯರ್ ಮುಗಿಸಾದ್ಮೇಲೆ ಯಾರನ್ನ ಸ್ಯಾಟಲೈಟ್ ಅಂದ್ರೆ ಏನು ಅಂತ ಕೇಳಿದ್ರೆ ನಾನು ಹೇಳಕ್ ಬರಬೇಕು, ಅದಕ್ಕೆ ಈ ಕ್ವಶನ್ ಓದ್ಕೊಂಡಿರಿ, ಆಯ್ತಾ? ಇಂಪಾರ್ಟೆಂಟ್ ಅಲ್ಲ, ಬಟ್ ಆದ್ರೂ ಓದ್ಕೊಂಡಿರಿ, ಆಯ್ತಾ? ಮತ್ತೆ ಈ ಪಾರ್ಟ್ಸ್ ಯಾವ್ದು ಇಂಪಾರ್ಟೆಂಟ್ ಅಲ್ಲ, ಬೇಸಿಕಲ್ಲಿ ಹೇಳ್ಬೇಕಂದ್ರೆ ನಾನು ಸುಮ್ಮನೆ ಬರ್ದಿದ್ದೀನಿ. ಔಟ್ ಆಫ್ ಔಟ್ ತಗೊಂಡವರು ಪಾರ್ಟ್ A ಅಲ್ಲಿ ಬಂದಿಲ್ಲ ಅಂದ್ರೆ B ಅಲ್ಲಿ ಬಂದ್ಬಿಡುತ್ತೆ ಇವೆಲ್ಲ. ಸೊ ಆಯ್ತಾ, ಇದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ, ಇಂಪಾರ್ಟೆಂಟ್ ಅಲ್ಲ, ಬಟ್ ಪಾರ್ಟ್ P ಮತ್ತೆ ಓದ್ಕೊಳ್ಬೇಕು ಅನ್ಕೊಳ್ಳೋರು ಓದ್ಕೊಳ್ಳಿ, ಆಯ್ತಾ? ಮತ್ತೆ ಕೇಬಲ್ ಅಂದ್ರೆ ಏನು, ಮತ್ತೆ DTS ಸಿಸ್ಟಮ್ ಅಂದ್ರೆ ಏನು, ಮತ್ತೆ ಸ್ಯಾಟಲೈಟ್ ರೇಷಿಯೋ, ರೀಜನರೇಟಿವ್ ಟ್ರಾನ್ಸ್ಪೋಂಡರ್, ಇವೆಲ್ಲ ಏನು ಅಂದ್ರೆ ಅರ್ಥ ಮಾಡ್ಕೊಂಡಿರಿ ಸಾಕಷ್ಟೇ. ಅದೇನು ದೊಡ್ಡ ಇಂಪಾರ್ಟೆಂಟ್ ಅಲ್ಲ. ಮಾಡ್ಯೂಲ್ 3. ಮಾಡ್ಯೂಲ್ 4 ಅಲ್ಲಿ 14 ಮಾರ್ಕ್ಸ್ ಬರುತ್ತೆ, ಇನ್ನೆಲ್ಲದಲ್ಲಿ 20 ಬಂದ್ಬಿಡುತ್ತೆ. ನಾನು 94 ಅಂತ ಹೇಳಕ್ ಆಗಲ್ಲ, ಅಲ್ಲಿ ಅಲ್ಗರಿದಮ್, ಸಾರಿ, ತಮಿಳಲ್ಲಿ ಹಾಕಿದ್ರೆ ಯಾರು ನೋಡೋದೇ ಇಲ್ಲ, ಸುಮ್ಮನೆ ಯಾರೋ ಸುಮ್ಮನೆ ಸುಳ್ಳು ಹೇಳ್ತಿದ್ದಾನೆ ಅಂತ, ಅದಕ್ಕೆ ಒಂದು 80 ಹಾಕಿರ್ತೀನಿ, ನೋಡ್ಕೊಳ್ಳಿ, ಆಯ್ತಾ? ಮಾಡ್ಯೂಲ್ 2 ಹೋಗೋಣ. ಬೇಸಿಕ್ ಸಿಸ್ಟಮ್ಸ್ ಅರೇಂಜ್ಮೆಂಟ್ ಆಫ್ ರೆಗ್ಯುಲೇಟೆಡ್ ಬಸ್ ಪವರ್ ಸಪ್ಲೈ ಸಿಸ್ಟಮ್, ಇದು ಮೋರ್ ಇಂಪಾರ್ಟೆಂಟ್ ಕ್ವಶನ್, ಆಯ್ತಾ? ಮತ್ತೆ ಎಕ್ಸ್ಪ್ಲೇನ್ ದ ವರ್ಕಿಂಗ್ ಆಫ್ TTC ಅಂದ್ರೆ ನಿಮ್ಗೆ ಗೊತ್ತು. TTC ಅಂದ್ರೆ ಅಷ್ಟು ಅದು ಓದಿಲ್ಲ ಅಂದ್ರೆ ಮತ್ತೆ ಇನ್ನೇನಿಲ್ಲ. TTC ಅಂತ ಏನು ಅಂತ ನಾನು ಮೇಲೆ ಹಾಕಿರ್ತೀನಿ ನೋಡಿ. ಇದು ಮೋರ್ ಇಂಪಾರ್ಟೆಂಟ್ ಕ್ವಶನ್ ಆಯ್ತಾ? ಕ್ರಿಟಿಕಲ್ ಅಂತ ಆಪರೇಷನ್ಸ್, ಇದು ಇಷ್ಟೇ ಕ್ವಶನ್ ಇರೋದು, ಇಷ್ಟೇ. ಬಟ್ ನಾನು ಇದು ಆ್ಯಡ್ ಮಾಡಿದ್ದೀನಿ. ಇದು ಆ್ಯಡ್ ಮಾಡಿದ್ದೀನಿ ಅಂತಕ್ಕಂದ್ರೆ ನಿಮ್ಗೆ ಅರ್ಥ ಆಗುತ್ತೆ ಟಾಪಿಕ್ ಅಂದ್ಬಿಟ್ಟು. ಕ್ವಶನ್ ಬಂದ್ಬಿಟ್ಟು ಇಷ್ಟೇ ಇರುತ್ತೆ, ಆಯ್ತಾ? ಸುಮ್ಮನೆ ಬ್ರೋ ನಾನು ಬೈಟ್ ಹೊಡಿತೀನಿ ಅನ್ನೋರು ಇಷ್ಟು ಮಾತ್ರ ಕ್ವಶನ್ ಬೈಟ್ ಹೊಡಿರಿ, ಆಯ್ತಾ? ಇದು ಮೋರ್ ಇಂಪಾರ್ಟೆಂಟ್ ಅಂತ. ಮತ್ತೆ ಸ್ಯಾಟಲೈಟ್ ಸಬ್ ಸಿಸ್ಟಮ್ಸು,
ಮೂರು ಕ್ವಶನ್ಸ್ ಆಯ್ತಾ, ಮೂರು ಕ್ವಶನ್ಸ್ ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಡಿಸ್ಕಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಹಾರ್ಟ್ ಸ್ಟೇಷನ್ಸ್, ಇದು ಮೋರ್ ಇಂಪಾರ್ಟೆಂಟ್ ಕ್ವಶನ್ ಎಕ್ಸಾಮ್ ಬಂದೇ ಬರ್ತಾ ಆಯ್ತಾ ಪಾರ್ಟ್ ಬಿ ಅಲ್ಲಿ. ಇದರಲ್ಲಿ ಪಾರ್ಟ್ ಬಿ ಅರ್ತ್ ಸ್ಟೇಷನ್ಸ್ ಮತ್ತು ಆರ್ಕಿಟೆಕ್ಚರ್ ಆಫ್ ಟಿಪಿಕಲ್ ಸ್ಯಾಟಲೈಟ್ ಅರ್ತ್ ಸ್ಟೇಷನ್ಸ್ ಆಯ್ತಾ. ಈ ಮೂರಲ್ಲಿ ಒಂದು ಕ್ವಶನ್ ಒಂದ್ರ ಮೇಲೆ ಕೇಳ್ತಾರೆ. ಏನಿಲ್ಲ, ಇಲ್ಲೆಲ್ಲ ಒಂದು ಸೇರಿಸ್ಬಿಟ್ಟು ಅರ್ತ್ ಸ್ಟೇಷನ್ಸ್ ಅಂತ ಇದೆಯಲ್ಲ, ಟೈಪ್ಸ್ ಇದೆಯಲ್ಲ, ಆ ಟೈಪ್ಸ್ ಅಲ್ಲಿ ಜನರಲೈಸ್ಡ್ ಅರ್ತ್ ಸ್ಟೇಷನ್ ಕೊಟ್ಬಿಟ್ಟು ನಿಮ್ಗೆ ಕೇಳ್ಬಿಡ್ತಾರೆ ಡಯಾಗ್ರಾಮ್ ಬರೀರಿ, ಮತ್ತೆ ಆರ್ಕಿಟೆಕ್ಚರ್ ಮತ್ತೆ ಟಿಪಿಕಲ್ ಟೈಪ್ಸ್ ಅವೆಲ್ಲ ಕೇಳ್ಬಿಡ್ತಾರೆ. ಮತ್ತೆ ನೀಟ್ ಡಯಾಗ್ರಾಮ್ ಸ್ಕೆಚ್ ಎಕ್ಸ್ಪ್ಲೈನ್ ದ ವರ್ಕಿಂಗ್ ಆಫ್ ಸೋಲಾರ್ ಸೆಲ್ಸ್, ಇದು ಅಷ್ಟೇ ಸೆಕೆಂಡ್ ಸೆಮ್ ಅಲ್ಲಿ ಓದಿದ್ದೀರಾ ಫಿಸಿಕ್ಸ್ ಅಲ್ಲಿ, ಇಂಪಾರ್ಟೆಂಟ್ ಇದು. ಸಾರಿ, ಕೆಮಿಸ್ಟ್ರಿಯಲ್ಲಿ ಓದಿದ್ದೀರಾ ಫಸ್ಟ್ ಸೆಮ್ ಅಲ್ಲಿ. ಆದ್ಮೇಲೆ ಎಕ್ಸ್ಪ್ಲೇನ್ ಸೋಲಾರ್ ಎನರ್ಜಿ ಪವರ್ ಸಪ್ಲೈ ಸಿಸ್ಟಮ್ ಸ್ಯಾಟಲೈಟ್, ಇದು ಅಷ್ಟೇ ಮೋರ್ ಇಂಪಾರ್ಟೆಂಟ್ ಕ್ವಶನ್ಸ್. ನಾನು ಈ ಲೈನ್ ಹಾಕಿದ್ದೀನಿ, ಲೈನ್ ಹಾಕಿದ್ಮೇಲೆ ಓದಕ್ ಹೋಗ್ಬಿಡಿ ಯಾರು, ಅದಕ್ಕಿಂತ ಮೇಲೆ ಇರೋದೇ ಇಂಪಾರ್ಟೆಂಟ್ ಜಾಸ್ತಿ ಅಂತ, ಕೆಳಗಡೆ ಇಂಪಾರ್ಟೆಂಟ್ ಅಲ್ಲ, ಬಟ್ ಔಟ್ ಆಫ್ ಔಟ್ ತಗೊಂಡಿರೋ ಓದ್ಬೋದು ಯಾರನ್ನ ಬೇಕಾದ್ರೆ. ಮತ್ತೆ ಪೇಲೋಡ್ ಮೇಲೆ ಪಾರ್ಟ್ ಬಿ ಅಲ್ಲಿ ಕ್ವಶನ್ ಬಂದೇ ಬರುತ್ತೆ, ಗೊತ್ತಿರೋದು. ಎಲ್ ಎನ್ ಎಸ್ ಸಾರಿ ಸಿ ಎನ್ ಎಲ್ ಎನ್ ಸಿ ಎಲ್ ಎನ್ ಬಿ, ಇದು ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ, ಪಾರ್ಟ್ ಬಿ ಅಲ್ಲಿ ಬರುತ್ತೆ. ಮತ್ತೆ ಎಕ್ಸ್ಪ್ಲೇನ್ ದ ಪವರ್ ಸಿಸ್ಟಮ್ ಸ್ಯಾಟಲೈಟ್ ಕಂಪೇರ್ ದ ಡಿಫ್ರೆಂಟ್ ಪವರ್ ಸಪ್ಲೈ, ಇದು ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಇದೊಂದು ಓದ್ಬಿಟ್ಟು ಇದು ಅರ್ಥ ಮಾಡ್ಕೊಳ್ರೆ, ಸ್ಯಾಟಲೈಟ್ ಟ್ರ್ಯಾಕಿಂಗ್ ಮೆಥಡ್ಸ್ ಅಂದ್ರೆ ಏನು, ಟೆಸ್ಟಿಂಗ್ ಪ್ರೊಸೀಜರ್ ಆಫ್ ಕ್ಯಾರಿಡ್ ಬಿಫೋರ್ ಅರ್ತ್ ಸ್ಟೇಷನ್ಸ್, ಇದೊಂದು ಇದು ಇಂಪಾರ್ಟೆಂಟ್ ಅನ್ಕೊಳ್ಳಿ. ಯಾಕಂದ್ರೆ ಇಂಜಿನಿಯರಿಂಗ್ ಮುಗ್ದಾದ್ಮೇಲೆ ಕೇಳ್ತಾರೆ ಸ್ಯಾಟಲೈಟ್ ಅಂದ್ರೆ ಏನು, ಅದ್ ಹೆಂಗ್ ಟ್ರ್ಯಾಕು, ಅದೇನು ಅಂತ, ಅವಾಗ ಹೇಳಕ್ ಚೆನ್ನಾಗಿರುತ್ತೆ. ಟೀಚರ್ಸ್ ಏನ್ ಹೇಳ್ಕೊಡಲ್ಲ, ಅದು ಗೊತ್ತಿರೋದೆ. ಓಕೆ, ಮಾಡಿಲ್ 1 ಹೋಗೋಣ. ಫಸ್ಟ್ ಆಯ್ತಾ, ಫಸ್ಟ್ ಕ್ವಶನ್ ನಿಮ್ ಪಕ್ಕ ಬಂದೇ ಬರುತ್ತೆ ಬಿಡಿ, ಅದ್ರ ಓದೋದು ಬೇಕಾಗಿಲ್ಲ ಅದು. ಮತ್ತೆ ಈ 6 ಪ್ಯಾರಾಮೀಟರ್ಸ್ ಕೊಟ್ಬಿಟ್ಟಿದ್ದೀನಿ ಇಲ್ಲೇ, 1 2 3 4 5 ಇದೆ, ಬಟ್ ಇನ್ನೊಂದು ಇದು ಗೊತ್ತಿಲ್ಲ, ಅದು ಕ್ವಶನ್ ಪೇಪರ್ ಎಲ್ಲದು ಕೊಟ್ಟಿಲ್ಲ, ಬಟ್ ಅಲ್ಲಿ ನೋಡ್ಕೊಳ್ಳಿ. 6 ಪ್ಯಾರಾಮೀಟರ್ಸ್ ಮೋರ್ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಮತ್ತೆ ಟೈಪ್ಸ್ ಆಫ್ ಸ್ಯಾಟಲೈಟ್ ಆರ್ಬಿಟ್ಸ್, ಮತ್ತೆ ಸ್ಪಿನ್ ಸ್ಟೆಬಿಲೈಸೇಷನ್, 3 ಆಕ್ಸಿಸ್ ಸ್ಟೆಬಿಲೈಸೇಷನ್, ಇದು ಮೋರ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಇವೆಲ್ಲ ಏನಿದೆ ಅದು ಮೋರ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ ಆಯ್ತಾ. ಅದಾದ್ಮೇಲೆ ಪಾರ್ಟ್ ಬಿ ಅಲ್ಲಿ ನೋಡಿದ್ರೆ ಸ್ಯಾಟಲೈಟ್ ಆರ್ಬಿಟ್ಸ್ ಎಕ್ಸ್ಪ್ಲೇನ್ ದ ಬೇಸಿಕ್ ಪ್ರಿನ್ಸಿಪಲ್, ಇದು ಇಂಪಾರ್ಟೆಂಟ್ ಕ್ವಶನ್ ಅಲ್ಲ, ಬಟ್ ಅರ್ಥ ಮಾಡ್ಕೊಂಡಿರಿ, ಬಟ್ ಬರ್ಬೋದು ಎಕ್ಸಾಮ್ಗೆ ಅರ್ಥ ಮಾಡ್ಕೊಂಡಿರಿ. ಮತ್ತೆ ನ್ಯೂಮರಿಕಲ್ 6 ಮಾರ್ಕ್ಸ್ ಕೇಳ್ಬೋದು, ಇಲ್ಲಾಂದ್ರೆ 4 ಮಾರ್ಕ್ಸ್ ಕೇಳ್ತಾರೆ, ಅಥವಾ 10 ಮಾರ್ಕ್ಸ್ ಕೂಡ ಕೇಳ್ಬೋದು ಆಯ್ತಾ. ಫಸ್ಟ್ ಕ್ವಶನ್ ಇಸ್ ಮೋರ್ ಇಂಪಾರ್ಟೆಂಟ್ ಆಯ್ತಾ, ಫಸ್ಟ್ ಕ್ವಶನ್. ಮತ್ತೆ ಇದರಲ್ಲಿ ಒಂದು ಟಾಪಿಕ್ ನೆತ್ಬಿಟ್ಟು ಕೇಳ್ಬಿಡ್ತಾರೆ ನಿಮ್ಗೆ ಆಯ್ತಾ. ಪ್ಯಾರಾಮೀಟರ್ಸ್ ರಿಕ್ವೈರ್ಡ್ ಡಿಟರ್ಮೈನ್ ಅಂತ ಇಲ್ಲಾಂದ್ರೆ 6 ಪ್ಯಾರಾಮೀಟರ್ಸ್ ಯಾವ ಅಂತ ಎಕ್ಸ್ಪ್ಲೇನ್ ಮಾಡ್ಬೇಕಾಗುತ್ತೆ. ಮತ್ತೆ ಟೈಪ್ಸ್ ಆಫ್ ಸ್ಯಾಟಲೈಟ್ ಆರ್ಬಿಟ್ಸ್, ಇದು ಮೋರ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಮತ್ತೆ ಇದು ಅಷ್ಟೇ, ಇದು ಇಂಪಾರ್ಟೆಂಟ್. ಮತ್ತೆ ಎಕ್ಸ್ಪ್ಲೇನ್ ದ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಗವರ್ನಿಂಗ್, ಇದೇನು ಇಂಪಾರ್ಟೆಂಟ್ ಅಲ್ಲ, ಬಟ್ ನ್ಯೂಮರಿಕಲ್ಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ ವಿಡಿಯೋ ಅಷ್ಟೇ, ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಎಲ್ಲಿ ಮಾಡಬೇಕು ಅಂತ ಕೂಡ ಹೇಳ್ತೀನಿ, ಯಾರು ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಬೇಸಿಕಲಿ ಹೇಳ್ಬೇಕಂದ್ರೆ. ಏನಿಲ್ಲ, ಜಸ್ಟ್ ಇಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಟೆಲಿಗ್ರಾಮ್ ಲಿಂಕ್ ಬೇಕಾದ್ರೆ ಇಲ್ಲಿದೆ, ವಾಟ್ಸಪ್ ಕಮ್ಯುನಿಟಿ ಚಾನಲ್ ವಾಟ್ಸಪ್ ಬೇಕಾದ್ರೆ ಇಲ್ಲಿದೆ. ಈ ವಿಡಿಯೋ ಅಷ್ಟೇ, ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ.